ಅವತ್ತು ಸರ್ ಅವ್ರಿಗೆ ಎಲ್ಲಿಂದ ಬಂದರು ಅವ್ರಿಗೆ ಎಲ್ಲರಿಗೂ ಊಟ ತಿಂಡಿ 62ರಲ್ಲೇ ಮಕ್ಳುಗಳಿಗೆ ಸಾಯಂಕಾಲ ಊಟ ಹಾಕೋರು. ಕೆಲವು ಹಳ್ಳಿಯಿಂದ ಬರೋ ಮಕ್ಳುಗಳಿಗೆ ರಾತ್ರಿ ಓದೋ ಮಕ್ಕಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋಗೋರು. ಮತ್ತು ಆ ಥರ ನಮ್ಮ ತಾಯಿ ಬಂದವ್ರಿಗೆ ಊಟ ಇದು ಅವ್ರ ಕೈಲಾದ ಇದ್ದರೆ ದುಡ್ಡು, ಕೆಲವು ಹೆಣ್ಮಕ್ಳು ಬಂದರೆ ಸೀರೆ ಕೊಡೋದು, ಎಲ್ಲರನ್ನೂ ಕೂರಿಸಿ ಮಾತಾಡೋಂಥ ದೇವತೆ ಸರ್. ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಹೋಗಿತ್ತು ಅಲ್ಲಿಗೂ ಅವ್ರ ಆತ್ಮಕ್ಕೆ ಇದಾಗಲಿ ಅಂತ ನಮ್ಮ ತಂದೆ ಊರವರೆಲ್ಲ ಹೇಳಿದ್ರು ಅಂತ. ಲಕ್ಷಾಂತರ ಜನ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀವೇ ನೋಡಿದಿರಲ್ಲ ಸರ್. ಬೆಂಗಳೂರಲ್ಲೂ ಮೊನ್ನೆ ರಾತ್ರಿ ಇಲ್ಲೂ ಅಷ್ಟೇ. ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತುವರೆಗೆ ಒಂದು ಸಣ್ಣದಾಗ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೇಲಿ ಇದ್ದರು. ಸರ್ಕಾರದ ಕಾರಲ್ಲೇ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗಿದ್ದು. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕ್ತಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟ್ ಆಯಿತು. ಮಲೆ ಮಹದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯ್ತು, ನಾನು ನನ್ನ ಮಗ. ಆಗ ನಮ್ಮ ತಂದೆ ಅದೆಲ್ಲ ಯಾವುದು ಬೇಡಪ್ಪ. ಆ ಒಂದು ಸಂದರ್ಭ ಅಮ್ಮವ್ರು ಬಂದಿದ್ದು ಪುನರ್ಜನ್ಮ ಆದಂಗೆ ಆಯ್ತಲ್ಲ ಸರ್. ಅದು ರಾಜರಾಜೇಶ್ವರಿ ತಾಯಿ, ಅಲ್ಲಿ ರಾಜರಾಜೇಶ್ವರಿ ಗುರುಗಳಿದ್ದರು. ಅವರು 2-3 ತಿಂಗಳು ವನವಾಸ, 6 ತಿಂಗಳು ಕಾಲ, 3 ತಿಂಗಳು ಪ್ರಜ್ಞೆನೇ ಬಂದಿರಲಿಲ್ಲ. ಮಾವಿನಕೆರೆ ರಂಗನಾಥ ಸ್ವಾಮಿ, ಅದಕ್ಕೆ ಅಲ್ಲಿ ನಮ್ಮ ತಂದೆಗೆ 1962ನಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಅವರು ಎ.ಜಿ. ರಾಮಚಂದ್ರಾಯರು ಅಂತ ಹೇಳಿ ಜೊತೆ ಇದ್ದರು ಅಂತೇಳಿ ಕಾಂಗ್ರೆಸ್ ಸೀಟ್ ಇದ್ದಿದ್ದನ್ನು ತಪ್ಪಿಸಿರೋದು. ಆಮೇಲೆ ರಂಗನಾಥ ದರ್ಶನ ಮಾಡಿ ಬೆಳಗ್ಗೆ ಅವ್ರನ್ನ 60 ಅಡಿ ಆಯಿತು, ನೀವು ನಿಲ್ಲಿ ನಾನಿದ್ದೀನಿ ಅಂತ ಆಶೀರ್ವಾದ ರಂಗನಾಥ್ ಅವ್ರ ಕನಸಲ್ಲಿ ಬಂದು ಹೇಳಿದ ಮೇಲೆ ಇಂಡಿಪೆಂಡೆಂಟ್ ನಿಂತು ಗೆದ್ದು ಇವತ್ತು ಈ ಜಿಲ್ಲೆ, ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ ಈ ಮಟ್ಟಕ್ಕೆ ಏನಾದ್ರು ಇದ್ದರೆ ನಮ್ಮ ತಾಯಿಯ ಬೆಳಗ್ಗೆಯಿಂದ 3 ಗಂಟೆ ಮಧ್ಯಾಹ್ನದವರೆಗೆ ಪೂಜೆ ಮಾಡ್ತೇವೆ. ರಂಗನಾಥ ಸ್ವಾಮಿ ಸನ್ನಿಧಿನಲ್ಲೇ ನಮ್ಮ ಕುಟುಂಬಕ್ಕೆ ರಂಗನಾಥ ಸ್ವಾಮಿ ಮತ್ತು ಶೃಂಗೇರಿ ಗುರುಗಳು ಚೆನ್ನಮ್ಮನವರೇ ಬನ್ನಿ ಅಂತ ಕರೆಯೋರು ನಮ್ಮ ತಾಯಿ. ಮೊನ್ನೆ ನಮ್ಮ ತಂದೆ ನನ್ನ ಕತೆ ಇದ್ದರು. ಶೃಂಗೇರಿ ದೊಡ್ಡ ಗುರುಗಳು, ಚಿಕ್ಕ ಗುರುಗಳು ಎಲ್ಲ ಅವರು ನಮ್ಮ ಕುಟುಂಬದ ಬಗ್ಗೆ ಅಷ್ಟೇ ಇದ್ದಿತ್ತು. ಮತ್ತು ನಮ್ಮ ಎಲ್ಲ ಸುತ್ತೂರು ಬುದ್ಧಿಯವರು, ಬಾಲಗಂಗಾಧರ ಸ್ವಾಮಿಗಳು, ಹಿಂದೆ ದೊಡ್ಡ ಸ್ವಾಮಿಗಳು. ಅವತ್ತು ನಮ್ಮ ತಾಯಿ, ನಮ್ಮ ತಂದೆ ಅವತ್ತು 1980ರಲ್ಲಿ ಸುಮಾರು ಆ ಕಾಲದಲ್ಲಿ ಸುಮಾರು 5,000 ಜನ ಸೇರಿಸಿ ಬಾಲಗಂಗಾಧರ ಸ್ವಾಮಿದು ಪಾದಪೂಜೆನ ಪಡಲಿ ಪೂಜೆಲೆ ಮಾಡಿದರು. ಬಾಲಗಂಗಾಧರ ಸ್ವಾಮಿಗಳು ನಮ್ಮ ಕುಟುಂಬದ್ದೇ. ಅದು ಕುಮಾರಸ್ವಾಮಿಯವ್ರದ್ದು, ಬಾಲಕೃಷ್ಣ ಗೌಡರು ಅವ್ರದ್ದೇ ಜಾಸ್ತಿ ಇಲ್ಲೇ ಇದು ಮಾಡಬೇಕು ಅನ್ನೋದು ಅವರು ಕಳೆದ 4-5 ತಿಂಗಳಿಂದ ಇದು ಮಾಡ್ತಾರೆ. ಇವಾಗ ಅಂತಿಮ ವಿಧಿವಿಧಾನವನ್ನು ಯಾವ ಮಗ ನೆರವೇರಿಸ್ತಾರೆ ಸರ್? ಅದು ಕೊನೆ ಮಗ ಏನಿದೆ ನಾವೆಲ್ಲ ಇರ್ತೀವಿ ಸರ್ ಜೊತೆಲಿ. ವಿಧಾನದ ಪ್ರಕಾರ ಯಾವ ರೀತಿ ಮಾಡಬೇಕು ಅನ್ನೋದು ಏನು ಹಿಂದಿನ ಸಂಪ್ರದಾಯ ಏನಿದೆ ಅದು